ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಅಧಿಕೃತ ಮಾರಾಟಗಾರರು ಹೆಸರಾಂತ ಹೊನ್ನಸಿರಿ ಮಹೀಂದ್ರ ಕಾರ್ ಶೋರೂಂ ವತಿಯಿಂದ 2 ಆಕರ್ಷಣೀಯ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತಹ 2 ಎಲೆಕ್ಟ್ರಿಕ್ ಕಾರನ್ನು ಅನಾವರಣಗೊಳಿಸಲಾಯಿತು. ತುಮಕೂರಿನ ಶಿರಾ ರಸ್ತೆಯ ಎಸ್ ಮಾಲ್ನಲ್ಲಿ ಅಧಿಕೃತ ಮಾರಾಟಗಾರರು ಹೆಸರಾಂತ ಹೊನ್ನಸಿರಿ ಮಹೀಂದ್ರ ಕಾರ್ ಶೋರೂಂ ವತಿಯಿಂದ B6 XEV9 ಬಗೆಯ 2 ಅತ್ಯಾಧುನಿಕ ಟೆಕ್ನಾಲಜಿ ಹೊಂದಿರುವ ಎಲೆಕ್ಟ್ರಿಕ್ ವಾಹನಗಳನ್ನ ದೀಪ ಬೆಳಗಿಸುವ ಮುಖಾಂತರ ಗಣ್ಯರಿಂದ ಅನಾವರಣಗೊಳಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಜಿಟಲ್ ಮ್ಯಾನೇಜರ್ ಮೊಹಮ್ಮದ್ ಗೌಸ್, ಮಹೀಂದ್ರ ಎಲೆಕ್ಟ್ರಿಕ್ ವಾಹನವು ನಮ್ಮ ದೇಶದಲ್ಲಿ ತಯಾರಾಗುತ್ತಿದ್ದು 4 ಬಗೆಯ ವಾಹನಗಳನ್ನ ಲಾಂಚ್ ಮಾಡಲಾಗಿದೆ. ಈ ವಾಹನ 18 ಲಕ್ಷದಿಂದ 38 ಲಕ್ಷದವರೆಗೆ ಎಕ್ಸ್ ಶೋರೂಮ್ ಪ್ರೈಸ್ ನಲ್ಲಿ ದೊರೆಯಲಿದೆ. ಈ ವೆಹಿಕಲ್ ಗಳಲ್ಲಿ 7 ರಿಂದ 8 ಬಗೆಯ ಕಲರ್ ಗಳು ಸಿಗುತ್ತವೆ. ಇನ್ನು ಈ ವೆಹಿಕಲ್ ಚಾರ್ಜ್ ಮಾಡಿದ ನಂತರ 500 ಕಿಲೋಮೀಟರ್ ಚಲಿಸಲಿದೆ. ಚಾರ್ಜ್ ವಿಷಯದಲ್ಲಿ 20 ನಿಮಿಷಕ್ಕೆ 70 ರಿಂದ 80% ಚಾರ್ಜ್ ಆಗಲಿದೆ ಅಂತ ತಿಳಿಸಿದ್ರು. ನನ್ನ ಹೆಸರು ಮೊಹಮ್ಮದ್ ಗೌಸ್ ಅಂತ. ನಾನು ಡಿಜಿಟಲ್ ಮ್ಯಾನೇಜರ್ ಆಗಿ ಹೊನ್ನಸಿರಿ ಮಹೀಂದ್ರ ತುಮಕೂರು. ನಾವು ಅಧಿಕೃತ ಮಹೀಂದ್ರ ಮಾರಾಟಗಾರರು ತುಮಕೂರಿನಲ್ಲಿ. ಸೊ ಇವತ್ತು ನಾವು ಇಲ್ಲಿ ಸೇರಿರೋದು ನಮ್ಮ ಮಹೀಂದ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ ತುಮಕೂರಲ್ಲಿ. ಸೊ ಮಹೀಂದ್ರ ಎಲೆಕ್ಟ್ರಿಕ್ ವೆಹಿಕಲ್ಸು ಇದು ನಮ್ಮ ಸ್ವದೇಶದಲ್ಲೇ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಆಗಿ ತಯಾರಾಗಿರುವಂಥ 2 ತುಂಬ ವೆಹಿಕಲ್ಸು. ಇನ್ನೂ 2 ವೆಹಿಕಲ್ಸ್ ಬರೋದಿದೆ. ಈ 2 ವೆಹಿಕಲ್ಸ್ ನೇಮ್ ಬಂದ್ಬಿಟ್ಟು B6 ಅಂತ, ಇನ್ನೊಂದು XEV9E ಅಂತ ಅಂದ್ಬಿಟ್ಟು. 2 5 ಸೀಟರ್ ವೆಹಿಕಲ್ಸು, 2 ಪ್ಯೂರ್ ಎಲೆಕ್ಟ್ರಿಕ್ ವೆಹಿಕಲ್ಸು. ಸೊ 2 ಒಂದಕ್ಕಿಂತ ಒಂದು ಅಂದಂಗಿದೆ. ಸೊ ಒಂದು BE ಇಂದ ಸ್ಟಾರ್ಟ್ ಮಾಡೋದಾದರೆ ನಾನು, ಸೊ BE ವೆಹಿಕಲ್ ಬಂದ್ಬಿಟ್ಟು ನಮಗೆ 18 ಲಕ್ಷದಿಂದನೇ ಎಕ್ಸ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ವೇರಿಯಂಟಿಗೆ. ಸೊ ಅದೇ XEV ನಾನು ಹೇಳೋದಾದರೆ ನಿಮಗೆ 30 ಲಕ್ಷದಿಂದ ಟಾಪ್ ಆ್ಯಂಡ್ ವೇರಿಯಂಟ್ ಎಕ್ಸ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ. ಸೊ BE ವೆಹಿಕಲಲ್ಲಿ ನಮಗೆ 8 ಕಲರ್ಸ್ ಅವೈಲಬಲ್ ಇದೆ. ಸೊ ಅದೇ XEVನಲ್ಲಿ ಹೇಳಬೇಕು ಅಂತಂದರೆ 7 ಕಲರ್ಸ್ ಅವೈಲಬಲ್ ಇದೆ ನನಗೆ. ಸೊ BE6E XEV9ಗೆ ಫೀಚರ್ ವೈಸ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಬ್ಯಾಟ್ರಿ ಬಂದುಬಿಟ್ಟು 2 ವೆಹಿಕಲ್ಸು 500 ಕಿಲೋಮೀಟರ್ಸ್ ರೇಂಜ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ರಿಯಲ್ ವರ್ಲ್ಡ್ ರೇಂಜು MIDC ಮೋರ್ ದನ್ 680 ಕಿಲೋಮೀಟರ್ಸ್ನ ನಾವು ಮಹೀಂದ್ರದವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ರಿಯಲ್ ವರ್ಲ್ಡ್ ರೇಂಜ್ 500 ಕಿಲೋಮೀಟರ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ 2 ವೆಹಿಕಲ್ಸೂ ಚಾರ್ಜಿಂಗ್ ವೈಸ್ ಬರೋದಾದರೆ 20 ಮಿನಿಟ್ಸಲ್ಲಿ ನಾವು 20 to 80% ಆಫ್ ದ ಚಾರ್ಜಿಂಗ್ನ ಕವರ್ ಮಾಡ್ಬೋದು ಅಂತ ಕಂಪ್ನಿ ಕ್ಲೈಮ್ ಮಾಡ್ತಾ ಇದೆ. ಸೊ ನೆಕ್ಸ್ಟು ವೆಹಿಕಲಿನ ಫೀಚರ್ಸು, ಹೀರೋ ಫೀಚರ್ಸ್ ಅಂತಲೇ ಹೇಳ್ತೀವಿ ನಾವು ಅದನ್ನು. ಸೊ ಹೀರೋ ಫೀಚರ್ಸ್ 360 ಡಿಗ್ರಿ ಕ್ಯಾಮ್ರಾ, ನಾರ್ಮಲ್ ಕ್ಯಾಮ್ರಾ ಅಲ್ಲ, ಇವೆಲ್ಲ ಲೈವ್ ಟ್ರ್ಯಾಕಿಂಗ್ ಕ್ಯಾಮ್ರಾಸು. ಸೊ ಬೇರೆ ವೆಹಿಕಲಲ್ಲೂ 360 ಸಿಗುತ್ತೆ, ಬಟ್ ಲೈವ್ ಟ್ರ್ಯಾಕಿಂಗ್ ಆಪ್ಷನು ನಾವು ಫಸ್ಟ್ ಇನ್ ಸೆಗ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅದಲ್ಲದೆ 1400 ವ್ಯಾಟ್ಸಿನ ಮ್ಯೂಸಿಕ್ ಸಿಸ್ಟಮು, ಸೋನಿಕ್ ಸ್ಟುಡಿಯೋ ಅಂತ ನಾವು ಕರಿತೀವಿ ಇದಕ್ಕೆ. ಹಾರ್ಮನ್ ಕಾರ್ಡನ್ ಕಂಪನಿಯ ಸ್ಪೀಕರ್ಸ್ನ ನಾವು ಯೂಸ್ ಮಾಡಿದ್ದೀವಿ. ತುಂಬ ಹೈ ಕ್ವಾಲಿಟಿ ಆದ ಸ್ಪೀಕರ್ಸ್ ಇದು. ನಿಮಗೆ ಡಾಲ್ಬಿ ಆಟ್ಮಾಸ್ ರೇಂಜಲ್ಲಿ ಕ್ವಾಲಿಟಿ ನಿಮಗೆ ಕಾರಲ್ಲೇ ಸಿಗ್ತಾ ಹೋಗುತ್ತೆ. XEV9ನಲ್ಲಿ ನಿಮಗೆ ಸಿನಿಮ್ಯಾಟೋ ವ್ಯೂ ಅಂತಂದ್ಬಿಟ್ಟು ಅಂದರೆ ಮೂರು ಥರದ ಡಿಸ್ಪ್ಲೇಸ್ ಇದೆ ಇದರಲ್ಲಿ. ಡ್ರೈವರ್ ಡಿಸ್ಪ್ಲೇ ಮತ್ತು ಇನ್ಸ್ಟ್ರೂಮೆಂಟ್ ಆ್ಯಂಡ್ ಕ್ಲಸ್ಟರ್ ಎಲ್ಲ ಕಾರಲ್ಲೂ ಬರುತ್ತೆ. ಅದಲ್ಲದೆ ಪ್ಯಾಸೆಂಜರ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇನ್ನೊಂದು ಎಕ್ಸ್ಟ್ರಾ ನಾವು ಡಿಸ್ಪ್ಲೇ ಇದರಲ್ಲಿ ಪ್ರೊವೈಡ್ ಮಾಡಿದ್ದೀವಿ ನಿಮಗೆ. ಸೊ ಅದಲ್ಲದೆ ವೆಹಿಕಲ್ಲಿನ ನೀವು ಡಿಸೈನಿಂಗ್ ಆಯಿತು ನೋಡ್ತಾ ಹೋದರೆ ವೆಹಿಕಲ್ ಡಿಸೈನ್ ಎಲ್ಲ ತುಂಬ ಫ್ಯೂಚರಿಸ್ಟಿಕ್ ಆಗಿದೆ. ವೆಹಿಕಲ್ ಡಿಸೈನ್ಸು ಈ ಡಿಜಿಟಲ್ ಕಾಕ್ಪಿಟ್ ಡಿಸೈನ್ ಅಂತಲೇ ಹೇಳ್ತೀವಿ ನಾವು. ಏನು ಫ್ಲೈಟ್ ಕಾಕ್ಪಿಟ್ ಡಿಸೈನ್ ಮಾಡಿರ್ತಾರೆ, ಸೊ ಅದೇ ತರಹದ ವೆಹಿಕಲನ್ನು ಕಾಕ್ಪಿಟ್ ಆಗಲಿ ಅಥವಾ ವೆಹಿಕಲ್ ಫೀಚರ್ ಆಗಲಿ ಡಿಸೈನ್ ಇದೆ. ನಂತರ ಮಾತನಾಡಿದ ಮಾರಾಟ ವ್ಯವಸ್ಥಾಪಕರಾದ ಬಾಲಚಂದ್ರ, ನಮ್ಮ ತುಮಕೂರಿನ ಹೊನ್ನಸಿರಿ ಮಹೀಂದ್ರ ಕಾರ್ ಶೋರೂಂ ವತಿಯಿಂದ ಈ ದಿನ 2 ಎಲೆಕ್ಟ್ರಿಕ್ ವಾಹನಗಳನ್ನ ಅನ್ವಲಿಂಗ್ ಮಾಡಲಾಗಿದೆ. ಫೆಬ್ರವರಿ 14ರಿಂದ ಬುಕಿಂಗ್ ಆರಂಭವಾಗಲಿದ್ದು ಈಗಾಗಲೇ 500ಕ್ಕೂ ಹೆಚ್ಚು ಗ್ರಾಹಕರು ವಿಚಾರಣೆಯಲ್ಲಿದ್ದು 10 ಬುಕಿಂಗ್ ಕನ್ಫರ್ಟ್ ಆಗಿವೆ. ಇನ್ನು ಈ ಕಾರುಗಳಲ್ಲಿ 3 ಬಗೆಯ ವೇರಿಯಂಟ್ಗಳಿದ್ದು ಗ್ರಾಹಕರ ಮನಮೆಚ್ಚುವ ಬಣ್ಣಗಳಲ್ಲಿ ದೊರೆಯಲಿದೆ ಹಾಗೂ ಆಟೋಮೇಟಿವ್ ನಲ್ಲಿ ಅತ್ಯಂತ ವೇಗದ ಮನಸ್ಸು ಹೊಂದಿರುವ ಮಾಹಿಯ ಟೆಕ್ನಾಲಜಿಯಲ್ಲಿ ಒಳಗೊಂಡಿದೆ ಅಂತ ತಿಳಿಸಿದ್ರು. ಬಾಲಚಂದ್ರ ಅಂತ ಹೊನ್ನಸಿರಿ ಮಹೀಂದ್ರದಿಂದ ಜನರಲ್ ಮ್ಯಾನೇಜರ್ ಸೇಲ್ಸ್ ಮಾತಾಡ್ತಾ ಇರೋದು. ಈ ಅವಕಾಶ ನಾನು ಮಾತಾಡ್ತಿರೋದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಮಾಡ್ತಾ ಇದ್ದೀವಿ. BE6 ಮತ್ತು XEV9 ಅಂತ 9E ಅಂತ. ಇದು ತುಮಕೂರು ಮತ್ತು ಚಿತ್ರದುರ್ಗದಲ್ಲಿ ನಾವು ಅಧಿಕೃತ ಮಾರಾಟಗಾರರು. 14 ಫೆಬ್ರವರಿಗೆ ಬುಕಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಮ್ಮ ಹತ್ರ 500+ ವೆಹಿಕಲ್ಸ್ ಎನ್ಕ್ವೈರಿ ಬಂದಿದೆ. 10 ಬುಕಿಂಗ್ಸ್ ಆಲ್ರೆಡಿ ನಮಗೆ ಕನ್ಫರ್ಮ್ ಆಗಿದೆ. ಈ ಬುಕಿಂಗ್ ಸ್ಟಾರ್ಟ್ ಆಗೋದು 14 ಫೆಬ್ರವರಿ. ಇದೇ ವಾರ, ಮುಂದಿನ ವಾರ ನಮಗೆ ಸ್ಟಾರ್ಟ್ ಆಗ್ತಾಯಿದೆ. 14 ಫೆಬ್ರವರಿ ಬುಕಿಂಗ್ ಸ್ಟಾರ್ಟ್ ಆಗ್ತಿದೆ. ಟಾಪ್ ಎಂಡ್ ಇದರಲ್ಲಿ ಮೂರು ವೇರಿಯಂಟ್ಸ್ ಬರುತ್ತೆ. ಟಾಪ್ ಎಂಡ್ ಮಾತ್ರ ಈಗ ನಮಗೆ ಇಮಿಡಿಯೇಟ್ ವಿದಿನ್ 1.5 ಮಂತಲ್ಲಿ ಡೆಲಿವರಿ ಸಿಗುತ್ತೆ. ಆನ್ ರೋಡ್ ನಿಮಗೆ ಅರೌಂಡ್ 32 ಲಕ್ಷದಿಂದ 36 ಲಕ್ಷ ರೇಂಜ್ವರೆಗಿದೆ. ಪ್ರೀಮಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ತುಮಕೂರು ಜನಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಬಂದು ಶೋರೂಮ್ ಹತ್ರ ಬಂದು ನಾವು ಟೆಸ್ಟ್ ಡ್ರೈವ್ ನಿಮಗೆ ಫೆಸಿಲಿಟಿ ಕೊಡ್ತೇವೆ. ಇದರ ಉಪಯೋಗ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.
ಇನ್ನು ಈ ಸಂದರ್ಭದಲ್ಲಿ ಐಎಂಇ ಅಧ್ಯಕ್ಷರಾದ ನಾಗಭೂಷಣ್, ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಸಂಸ್ಥೆಯ ಸಿಬ್ಬಂದಿಗಳು, ಗ್ರಾಹಕರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಹೈನುಗಾರಿಕೆ ರೈತರ ಜೀವನೋಪಾಯಕ್ಕೆ ಆರ್ಥಿಕ ಶಕ್ತಿ ತುಂಬಿದೆ. ಪಶುಗಳ ಆರೋಗ್ಯದ ಬಗ್ಗೆ ಸರ್ಕಾರ ಹೆಚ್ಚು ಕಾಳಜಿ ವಹಿಸಿ ಇಂತಹ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಪಶುಗಳ ಆರೋಗ್ಯಕ್ಕೂ ಹೆಚ್ಚು ಒತ್ತು ನೀಡುವಂತಹ ಕೆಲಸ ಮಾಡುತ್ತಿದೆ ಅಂತ ಶಿರಾ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ಸಿಬಿ ಅಗ್ರಹಾರದ ದೇವಸ್ಥಾನ ಆವರಣದಲ್ಲಿ ಪಶು ಇಲಾಖೆ ಶನಿವಾರ ಆಯೋಜಿಸಿದ್ದ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಘೋಷಿಸಿದ್ದು, ಪಶು ಇಲಾಖೆಯಿಂದ ಮಾಹಿತಿಯನ್ನ ಪಡೆದು ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ನಾನು ಮೂಲತಃ ರೈತ ಕುಟುಂಬದಿಂದ ಬಂದಿರತಕ್ಕಂಥವನು. ನಾನೊಬ್ಬ ವ್ಯವಸಾಯಗಾರನಾಗಿರ್ತಕ್ಕಂಥವನು. ನನಗೆ ರಾಸುಗಳ ದನಕರುಗಳ ಅವಿನಾಭಾವ ಸಂಬಂಧ ನನಗಿದೆ. ಅದೆಲ್ಲ ಒಂದು ಕಡೆಗೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಿದೆ ಅಂತಕ್ಕಂಥದ್ದನ್ನ ಡಾಕ್ಟರ್ ರಮೇಶ್ ಅವರು ಹೇಳಿದ್ರು ಕೂಡ. ಈಗ ಈ ಉದ್ಯಮದಿಂದ ಇದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಮತ್ತು ಕ್ಷೀರಭಾಗ್ಯ ಅಂತ ಯೋಜನೆ ಅಂತ ಕಾರ್ಯಕ್ರಮವನ್ನು ತಂದಿರತಕ್ಕಂಥ ಇವೆಲ್ಲ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಆಗ್ತಾ ಇದೆ. ಅದು ಆಗಬೇಕು ಅನ್ನೋದ್ರ ಜೊತೆಗೆ ಇವತ್ತು ರಾಸುಗಳನ್ನ ಅದಕ್ಕೆ ಬರ್ತಾ ಇರತಕ್ಕಂಥ ರೋಗಗಳನ್ನು ತಡೆಗಟ್ಟಬೇಕಾದಾಗ ಅದು ವ್ಯಾಪಕವಾದಂಥ ಪ್ರಚಾರ ಆಗಬೇಕಾಗ್ತದೆ. ರೈತರಾಗಿರ್ತಕ್ಕಂಥ ಅನುಭವಗಳನ್ನ ಹಂಚ್ಕೋಬೇಕಾಗ್ತದೆ. ಆದರೆ ಎಲ್ಲ ಒಂದು ಕಡೆಗೆ ಈ ಥರ ಕಾರ್ಯಕ್ರಮ ಮಾಡಬೇಕಾದಾಗ ರಮೇಶ್ ನಾನು ಹೇಳ್ತಕ್ಕಂಥದ್ದು, ಇದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ರೈತರು ಅವರವರ ಅನುಭವಗಳನ್ನು ಅವರು ಹಂಚ್ಕೊಳ್ಳೋಕೆ ಶುರು ಮಾಡ್ತಾರೆ. ಮತ್ತೆ ಎಲ್ಲದೂ ಕೂಡ ವಿಚಾರ ಗೊತ್ತಾಗ್ತದೆ. ಬಹುಶಃ ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಎಲ್ಲ ಒಂದು 2 ಇನ್ನು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಮಾತನಾಡಿ, ರೈತರ ಹಾಲು ಉತ್ಪಾದನೆಗೆ ಆರ್ಥಿಕ ಶಕ್ತಿ ತುಂಬುವ ಉದ್ದೇಶದಿಂದ ತುಮಕೂರು ಹಾಲು ಒಕ್ಕೂಟ ಫೆಬ್ರವರಿ 11ರಿಂದ ಉತ್ಪಾದಕರ ಪ್ರತಿ ಲೀಟರ್ಗೆ ₹2 ದರವನ್ನು ಹೆಚ್ಚಳ ಮಾಡಿದೆ. ಇದು ಹಾಲು ಉತ್ಪಾದಕರಿಗೆ ಆರ್ಥಿಕ ಶಕ್ತಿ ತುಂಬಲಿದೆ ಎಂದರು. ಪಶು ಇಲಾಖೆ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು. ಇವತ್ತು 3 ತಿಂಗಳು ಒಂದು ಆಡಳಿತಾತ್ಮಕ ಒಂದು ವ್ಯವಸ್ಥೆ ಇರೋದ್ರಿಂದ ಇವತ್ತು ಒಂದು ಬಾಡಿ ಇಲ್ಲದ್ರಿಂದ ಹಲವಾರು ನ್ಯೂನತೆಗಳಿಗೆ ನಮ್ಮ ಸಂಘಗಳು ಇವತ್ತು ಸಿಲುಕಿದ್ವು. ಅವೆಲ್ಲವೂ ಕೂಡ ತಪ್ಪಿಸೋದಕ್ಕೆ ಈಗಾಗಲೇ ನಾವು ಬಾಡಿ ಬಂದಿದ್ದೀವಿ. ಅದರಿಂದ ಹಲವಾರು ಇವತ್ತು ಕಾರ್ಯಕ್ರಮಗಳನ್ನು ಕೂಡ ನಾವು ಜಾರಿ ಮಾಡಿದ್ದೀವಿ. 11ನೇ ತಾರೀಕಿನ ಬೆಳಗಿನ ಸರ್ತಿಯಿಂದಲೇ ಕೂಡ ನಿಮ್ಮ ಈಗಿನ ಏನು ದರಕ್ಕೆ ಅದಕ್ಕೆ ₹32 70 ಇವತ್ತು ದರ ಇರಬೇಕು. 41 ಫ್ಯಾಟ್ 27 3 ಫ್ಯಾಟ್ ಇದ್ರೆ 4 ಫ್ಯಾಟ್ ಇದ್ರೆ ₹32. ಅದಕ್ಕೆ ₹2 ಇನ್ಕ್ಲೂಡ್ ಮಾಡಿ ಈಗ 11ನೇ ತಾರೀಕಿನ ಬೆಳಿಗ್ಗೆ ಸರ್ತೆಯಿಂದ ಪ್ರಾರಂಭ ಆಗುತ್ತೆ. ಅದರಿಂದ ಅದ್ರ ಜೊತೆಯಲ್ಲಿ ಇನ್ನೂ ಕೂಡ ಏನಾದ್ರು ಸರ್ಕಾರ ದರವನ್ನು ಹೆಚ್ಚಿಸಬೇಕು ಎಂಬ ನಿರೀಕ್ಷೆಯಲ್ಲಿ ಈಗಾಗಲೇ ಚರ್ಚೆ ಇವತ್ತು ನಡೀತಾ ಇದೆ. ಆ ಚರ್ಚೆಯಲ್ಲಿ ಕೂಡ ದರ ಇವತ್ತು ಜಾಸ್ತಿ ಆದ್ರೆ ನಿಮಗೆ ಮತ್ತೆ ಇನ್ನೊಂದು ₹2 ಅದಕ್ಕೆ ಹೆಚ್ಚುವರಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ಮತ್ತೆ ಈಗಾಗಲೇ ನಾವು ಆ ಫೀಡು ಇವತ್ತು ನಮ್ಮ ರಾಸುಗಳು ತಿನ್ನಲಾರಂತ ಮಟ್ಟಿಗೆ ಇವತ್ತು ಫೀಡ್ ಇವತ್ತು ಬರ್ತಾ ಇದೆ. ಅದಕ್ಕೆ ಆ ಫೀಡ್ಗೆ ಏನೇನು ಇವತ್ತು ನಾವು ರಾ ಮೆಟೀರಿಯಲ್ಗಳನ್ನ ಕಡಿಮೆ ಆಗ್ತಾ ಇದೀವಿ, ಆ ರಾ ಮೆಟೀರಿಯಲ್ಗಳನ್ನ ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗೀತಾ ಗೋವಿಂದರಾಜು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಜಗದೀಶ್ ಗೌಡ, ಕೆಎಂಎಫ್ ನಾಮ ನಿರ್ದೇಶನ ಮಾಜಿ ಸದಸ್ಯ ಬಾಲೇನಹಳ್ಳಿ ಪ್ರಕಾಶ್ ಸೇರಿದಂತೆ ಹಲವಾರು ಮುಖಂಡರು, ರೈತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬುಕ್ಕಾಪಟ್ಟಣ ರಾಜು, ಅಮೋಕ್ ಟಿವಿ, ಶಿರಾ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷವನ್ನ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಸಿ ಅಭೂತಪೂರ್ವ ಜಯ ಗಳಿಸಿರುವುದರಿಂದ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ವಿಜಯೋತ್ಸವ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಮಲ್ಲಿಕಾರ್ಜುನ್ ಪಾಟೀಲ್, ಸಂಗಾಪುರ ತಿಮ್ಮಾರೆಡ್ಡಿ, ಭೋಗಾವತಿ ವೀರನಗೌಡ ವಕೀಲರು, ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಸಾಹುಕಾರ್, ಉಮೇಶ್ ನಾಯಕ ಸಲಾಪುರ್, ಕರೀಂ ಪಾಟೀಲ್ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದ್ರು. ಅದೇ ರೀತಿಯಾಗಿ ದೆಹಲಿಯ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ಚುಕ್ಕಾಣಿ ಇಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಬಹುಮತವನ್ನು ಸಾಬೀತುಪಡಿಸಿದೆ. ಅದು ಈ ದೇಶದ ಒಂದು ನಿರ್ದೇಶನ, ಈ ದೇಶದ ಒಂದು ಮುಂದಿನ ದಿನಗಳಲ್ಲಿ ನಡೆಸತಕ್ಕಂಥ ಚುನಾವಣೆಗಳಿಗೆ ಒಂದು ದಿಕ್ಸೂಚಿಯಾಗಿ ಮುಂದುವರಿಸಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನವದೆಹಲಿಯಲ್ಲಿ ನಡೆದತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ
ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಗೆದ್ದು ದಿಲ್ಲಿ ದರ್ಬಾರವನ್ನು ಮಾಡಲಿಕ್ಕೆ ಇವತ್ತು ಅಲ್ಲಿನ ದಿಲ್ಲಿಯ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಕಾರಣ ಇಷ್ಟೇ, ಇವತ್ತು ಕೇಜ್ರಿವಾಲದ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನವರ ಪಾರ್ಟಿಗಳು ಇವತ್ತು ದೇಶದ ಜನರಿಗೆ ಸುಳ್ಳು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ, ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಡೋದ್ರ ಮುಖಾಂತರ ಇಷ್ಟು ದಿನ ತಾವು ಆಡಳಿತ ಮಾಡಿದ್ರಿ. ಇವತ್ತು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ದಿಲ್ಲಿಯಲ್ಲಿ ದರ್ಬಾರ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಆ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ, ಇವತ್ತು ಮೋದಿ ಇವತ್ತು ದೇಶದ ಭದ್ರತೆ ವಿಚಾರದಲ್ಲಿರ್ಬೋದು, ದೇಶ ರಕ್ಷಣೆ ವಿಚಾರದಲ್ಲಿರ್ಬೋದು, ದೇಶದ ಈ ಏನು ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಇವತ್ತು ವಿದೇಶದಲ್ಲಿ ನಮ್ಮ ದೇಶವನ್ನು ಕೊಂಡಾಡುವ ರೀತಿಯಲ್ಲಿ ನಮ್ಮ ದೇಶವನ್ನು ಜಗವೇ ಮೆಚ್ಚುವಂತೆ ರೀತಿಯಲ್ಲಿ ನಮ್ಮ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಆಗಿದೆ. ಹಾಗಾಗಿ ನರೇಂದ್ರ ಮೋದಿ ನೇತೃತ್ವ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿರಲಿ ಅದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಮುಂದೆ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ ತಾಲೂಕಿನ ಜಾಗಿರಪನ್ನೂರು, ಮದ್ದಪುರ ಹಾಗೂ ನೀರಾಮಾನ್ವಿ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ನಿವಾರಣೆ ಕುರಿತು ಬೀದಿ ನಾಟಕ ಮತ್ತು ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಜನಸೇವಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಕುಂದಿ ಅಧ್ಯಕ್ಷರು ಮಾತನಾಡಿ, ನಾಗರಿಕ ಹಕ್ಕು ಸಂರಕ್ಷಣಾ ಅಧಿನಿಯಮ 1955, ನಾಗರಿಕ ಹಕ್ಕು ಸಂರಕ್ಷಣಾ ನಿಯಮಗಳನ್ನು 1977 ಮತ್ತು ಪರಿಶಿಷ್ಟ ಜಾತಿ ವರ್ಗಗಳ ಅಧಿನಿಯಮ 1989 ರಡಿ ಅನುಷ್ಠಾನಗೊಳಿಸುವ ನಿಮಿತ್ತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಾಗೃತಿ ಹಾಗೂ ಅಸ್ಪೃಶ್ಯತೆ ನಿವಾರಣೆ ಕುರಿತು ಬೀದಿ ನಾಟಕ ಮತ್ತು ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಜನಸಾಮಾನ್ಯರಿಗೆ ಬೀದಿ ನಾಟಕ ಮಾಡುವ ಮುಖಾಂತರ ಜನರಲ್ಲಿ ಅರಿವು ಮೂಡಿಸುವುದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಮಾಡುತ್ತಾ ಬಂದಿವೆ ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ತಮಿಳುನಾಡಿನ ಆರಾಧನೆಗಳಲ್ಲಿ ಪ್ರಮುಖವಾದದ್ದು ಭೂತಾರಾಧನೆ. ದಕ್ಷಿಣ ಕನ್ನಡ, ಉಡುಪಿ, ಕೇರಳ ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕಂಡುಬರುವ ಒಂದು ರೀತಿಯ ದೈವಾರಾಧನೆ ಕೊರಟಗೆರೆಯಲ್ಲಿ ಇನ್ನೂ ಜೀವಂತವಾಗಿದೆ. ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಬಹಳ ವಿಶೇಷ ವಿಜೃಂಭಣೆಯಿಂದ ನಡೆದ ಕರಿಯಣ್ಣ ಕೆಂಚಣ್ಣ ಎನ್ನುವ ಭೂತಪ್ಪ ದೇವರ ದೈವಾರಾಧನೆ ನಡೆಸಲಾಗುತ್ತಿದೆ. ವಿಧ ವಿಧವಾದ ಹಣ್ಣುಗಳಿಂದ ವಿಶೇಷ ಪ್ರಸಾದವನ್ನು ಸಿದ್ಧಪಡಿಸಿ ದೈವ ಸ್ವರೂಪದ ಕರಿಯಣ್ಣ ಕಂಚಣ್ಣ ದೇವರುಗಳಿಗೆ ಪ್ರಿಯವಾದ ಹಣ್ಣುಗಳ ರಸಾಯನ ತಿನ್ನಿಸುತ್ತಾ ಆಚರಿಸುವುದೇ ಈ ಹಬ್ಬದ ವಿಶೇಷವಾಗಿದೆ. ಇದು ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಿರುವ ದೈವಾರಾಧನೆ ಅಲ್ಲ. ಪ್ರತಿಯೊಬ್ಬ ಹಿಂದೂ ಧರ್ಮದವರು ಈ ಸಂಪ್ರದಾಯವನ್ನು ಪೂರ್ವಿಕರ ಕಾಲದಿಂದಲೂ ಆಚರಿಸುತ್ತಾ ಬಂದಿದ್ದಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಈ ಭೂತಾರಾಧನೆಯ ದೈವಾರಾಧನೆ ಮಾಡುತ್ತಾರೆ ಎಂದು ಕೊರಟಗೆರೆ ಕರಿಯಣ್ಣ ಕೆಂಚಣ್ಣ ಭೂತದೇವರ ಅರ್ಚಕರು ತಿಳಿಸಿದರು. ಅರ್ಚಕರಂತ ಮುನಿಗೋಪಾಲವರ ಅಣ್ಣ ನಾವು. ನಮ್ಮ ತಾತನ ಕಾಲದಲ್ಲಿ ತುಂಬ ಹೇಳ್ತಾ ಇದ್ರು ಹೀಗೆ ಅಂತ. ಬಟ್ ಅವ್ರಿಗೆ ಹೋಗೋದಕ್ಕೆ ಅವಾಗ ಅಷ್ಟೊಂದು ಚೈತನ್ಯ ಇರಲಿಲ್ಲ ಅಂತ ಕಾಣಿದವರಿಗೆ. ಅದು ನಮ್ಮ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಅವರಿಗೆ. ಆಮೇಲೆ ನಮ್ಮ ತಾತ ಈ ಕೆಲಸ ಮಾಡ್ತಾ ಇದ್ದಾರಂತೆ. ಆಮೇಲೆ ನಮ್ಮ ಚಿಕ್ಕಪ್ಪ, ನಮ್ಮ ತಂದೆ ಮೇಷ್ಟ್ರ ಆಗಿದ್ದರಿಂದ ಅವರು ಈ ಕಾರ್ಯ ಮಾಡಲಿಲ್ಲ. ನಮ್ಮ ಚಿಕ್ಕಪ್ಪ ವ್ಯವಸಾಯ ಮಾಡಿಕೊಂಡು ಈ ಕಾರ್ಯದಿಂದ ಮುಂದುವರಿಸ್ಕೊಂಡ್ರು. ಅವ್ರ ಮಗನಾಥ ಮುನಿಗೋಪಾಲ್ ಅಂತ ಈಗ ತಾನೇ ಮಾತಾಡೋರಲ್ಲ, ಅವರು ಸರ್ಕಾರಿ ನೌಕರರಾಗಿದ್ದರೂ ಕೂಡ ಅವರು ತಮ್ಮ ವೈಯಕ್ತಿಕ ಇದಕ್ಕೆ ಒತ್ತು ಕೊಡದೆ ತಾವು ಈ ಕಾರ್ಯನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮಾವರ ತಾತ ಅಪ್ಪ ಅಮ್ಮಂದಿರು ಗೋವಿಂದಪ್ಪ, ವೆಂಕಟರಮಣಪ್ಪ, ಪಿಳ್ಳಪ್ಪ, ತಿಮ್ಮಪ್ಪನವರು ಆಗಿನ ಕಾಲದಿಂದಲೂ ನಡೆಸ್ಕೊಂಡು ಬಂದಿರೋದನ್ನ ನಾವು ಬಿಡದಲ್ಲೇ ನಾವು ತಿಮ್ಮಣ್ಣವರ ಮಕ್ಕಳಾದಂಥ ನಾವು ಎಲ್ಲ ಸೇರಿ ವೆಂಕಟಾಚಲಪ್ಪ, ತಿಮ್ಮಪ್ಪ, ವೆಂಕಟಾಚಲಪ್ಪ, ರಾಜಣ್ಣವರು, ಬಾಲಾಜಿ, ಚೀನಪ್ಪನವರು ಅವರೆಲ್ಲ ಸೇರಿ ಒಟ್ಟು ಕುಟುಂಬದಿಂದ ಅವರು ಕಾರ್ಯವನ್ನು ನೆರವೇರಿಸುತ್ತಾ ಇದ್ದಾರೆ. ಅವರು ಪೂರ್ವಿಕರು ಮಾಡಿದ ಕಾರ್ಯವನ್ನು ಮರೆಯದೆ. ಇದೇ ಸಂದರ್ಭದಲ್ಲಿ ಕರಿಯಣ್ಣ ಕೆಂಚಣ್ಣ ಭೂತಪ್ಪ ದೇವರ ದೈವ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಹರೀಶ್, ಅಮೋಕ್ ಟಿವಿ, ಕೊರಟಗೆರೆ. ಕೊರಟಗೆರೆ ತಾಲೂಕು ಯಲೆರಾಂಪುರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಸೂದನ್ ಹಾಗೂ ಉಪಾಧ್ಯಕ್ಷರಾಗಿ ಹೊಸಳ್ಳಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮಾತನಾಡಿ, ಪಕ್ಷಭೇದ ಇಲ್ಲದೆ ಇಂದು ವಿಎಸ್ಎಸ್ಎನ್ ಚುನಾವಣೆ ನಡೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ರೈತರಿಗೆ ಇನ್ನಷ್ಟು ಸಹಾಯ ಆಗಲಿದೆ ಎಂದರು. ನೂತನ ಅಧ್ಯಕ್ಷ ಮಧುಕುಮಾರ್ ಮಾತನಾಡಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣನವರ ಆಶೀರ್ವಾದದೊಂದಿಗೆ
ಎಲ್ಲಾ ನಿರ್ದೇಶಕರು ಸೇರಿ ಮುಖಂಡರುಗಳ ಸಹಾಯದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಎಂದರು. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಳಲ ಹೋಬಳಿ ಅಲೆರಾಂಪುರ BSSನಲ್ಲಿ ಇವತ್ತು ಯಾವುದೇ ಪಾರ್ಟಿ ಯಾವುದೇ ರೀತಿಯ ಇಲ್ಲಿ ಇದು ಎಲ್ಲ ಅವರವರ ವೈಯಕ್ತಿಕವಾಗಿ ಎಲ್ಲ ಪಾರ್ಟಿನವರು ಒಗ್ಗಟ್ಟಿನಾಗಿ ಇವತ್ತು ಮಧು ಅವ್ರನ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಡೈರೆಕ್ಟರ್ಗಳು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಮತ್ತು ಇಲ್ಲಿ ಏನು VSSನಲ್ಲಿ ಎಲ್ಲ ರೈತಾಪಿ ವರ್ಗದವರು ಇರ್ತಾರೆ, ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಯಾವುದೋ ಒಂದು DCC ಬ್ಯಾಂಕಿಂದ ಅವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಲೋನ್ ತಂದುಕೊಡೋ ವಿಚಾರದಲ್ಲಿ ಇರಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ KN ರಾಜಣ್ಣ ಅವರಿಗೆ ಮಧು ತುಂಬ ಹತ್ರವಾಗಿದ್ದಾನೆ. ಈ ಸೊಸೈಟಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಭಾಗದಲ್ಲಿ ಎಲ್ಲ ರೈತರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಲಿ. ಡಾಕ್ಟರ್ G ಪರಮೇಶ್ವರ್ ಅವ್ರ ಜೊತೆ ಇಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ರಾಜಣ್ಣ ಅವರು ಕೂಡ ಎಲ್ಲ ಒಂದು ಕಡೆ ಅವರದೇ ಆದಂಥ ರೀತಿಯಲ್ಲಿ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇವರಿಬ್ಬರ ಜೋಡಿ ತುಂಬ ಅತ್ಯುತ್ತಮವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದೆ. ಹಾಗಾಗಿ ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ. ಮತ್ತು ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅಭಿನಂದಿಸೋದು ನಾನು ಮಾತನಾಡ್ತೀನಿ. ನಲ್ಲಿ ನನ್ನ ಅಧ್ಯಕ್ಷ ಮಾಡಿದಂಥವ್ರಿಗೆ ನಮ್ಮ ಸದಸ್ಯರಾದಂಥ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಕೊರಟಗೆರೆ ಕ್ಷೇತ್ರದ ಗೃಹ ಸಚಿವರ ಆಶೀರ್ವಾದ ಹಾಗೂ ಸಹಕಾರಿ ಸಚಿವರಾದ KN ರಾಜಣ್ಣ ಅವರ ಆಶೀರ್ವಾದ ಹಾಗೂ ರಾಜೇಂದ್ರಣ್ಣ ಅವರ ಆಶೀರ್ವಾದದಿಂದ ನಾನು ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಸಹಕಾರಿ ಸಚಿವರ ಹತ್ರ ಸಾಹೇಬ್ರ ಹತ್ರ ಏನು ಅನುದಾನ ಬೇಕೋ ಇದನ್ನೆಲ್ಲ ಮಾಡಿ ರೈತರಿಗೆ ಏನು ನನ್ನ ಕೈಲಿ ಒಳ್ಳೇದಾಗಬೇಕು ಎಲ್ಲರನ್ನೂ ಒಗ್ಗಟ್ಟಿಂದ ಕರ್ಕೊಂಡೋಗಿ ಒಳ್ಳೇದು ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಬೇಕು ಅನ್ನೋದೇ ನನ್ನ ಭಾವನೆ ಸರ್. ಎಷ್ಟು ಜನ ಇದ್ದಾರೆ? 12 ಜನ ಇದ್ದೀವಿ ಸರ್. 12 ಜನ ಒಗ್ಗಟ್ಟಾಗಿದ್ದೀವಿ ಸರ್. ಒಗ್ಗಟ್ಟಾಗಿರ್ತೀವಿ ಸರ್. ಕೋಳಿ ಶೆಡ್ನಲ್ಲಿ ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡುತ್ತಿದ್ದ ಖತರ್ನಾಕ್ ಕಳ್ಳರ ಮೇಲೆ ಕೊರಟಗೆರೆ ಪೊಲೀಸರು ಮಿಂಚಿನ ದಾಳಿ ನಡೆಸಿ ರಿಫಿಲ್ಲಿಂಗ್ಗೆ ಬಳಸುತ್ತಿದ್ದ ವಸ್ತುಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ. ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಹೊರಭಾಗದ ಜಮೀನು ಕೋಳಿ ಶೆಡ್ನಲ್ಲಿ ಅನಧಿಕೃತವಾಗಿ ಗ್ಯಾಸ್ ಸಿಲಿಂಡರ್ ರಿಫಿಲ್ಲಿಂಗ್ ನಡೆಸುತ್ತಿದ್ದು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಕೊರಟಗೆರೆ PSI ಚೇತನ್ ನೇತೃತ್ವದ ತಂಡದಿಂದ ರಿಫಿಲ್ಲಿಂಗ್ಗೆ ಬಳಸುತ್ತಿದ್ದ ವಸ್ತುಗಳು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ಅಕ್ರಮ ರಿಫಿಲ್ಲಿಂಗ್ ನಡೆಸಲು ದುಷ್ಕರ್ಮಿಗಳು ವಕೀಲರು ಪತ್ರಕರ್ತರ ನಕಲಿ ಐಡಿಗಳನ್ನು ಬಳಸಿ ಕೃತ್ಯ ನಡೆಸುತ್ತಿದ್ದಾರೆ ಎಂಬ ಅಂಕಿಅಂಶ ಬೆಳಕಿಗೆ ಬಂದಿದೆ. ಇನ್ನು ದಾಳಿ ವೇಳೆ 137 ಗ್ಯಾಸ್ ಸಿಲಿಂಡರ್ಗಳು ಸೀಸ್ ಮಾಡಿದ್ದು ಕೃತ್ಯದಲ್ಲಿ ಭಾಗಿಯಾಗಿದ್ದ ರಘು ಹಾಗೂ ಆತನ ಸಹಚರರನ್ನ ಬಂಧಿಸಲಾಗಿದೆ. ಘಟನೆ ಸ್ಥಳಕ್ಕೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್, ಕೊರಟಗೆರೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್, ASI ಗಂಗಾಧರ್, ಸಿಬ್ಬಂದಿಗಳಾದ ಮೋಹನ್ ದೊಡ್ಡಲಿಂಗಯ್ಯ, ದಯಾನಂದ್, ರಾಮಚಂದ್ರ, ನವೀನ್, ಸಿದ್ದರಾಮಯ್ಯ ಇತರರು ಸಿಬ್ಬಂದಿಗಳು ಪಾಲ್ಗೊಂಡಿದ್ರು. ಹರೀಶ್, ಅಮೋಕ್ ಟಿವಿ, ಕೊರಟಗೆರೆ. ನೋಡಿ ಬೈರಿ ಹರೀಶ್ ಬೈರಿ. ವಿದ್ಯಾರ್ಥಿಗಳಲ್ಲಿ ಕಲಿಕಾ ಸಮಯದಲ್ಲಿ ಶ್ರದ್ಧೆ ಛಲವನ್ನ ಮೈಗೂಡಿಸಿಕೊಂಡು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿದಾಗ ಮಾತ್ರ ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಸಾಧ್ಯ ಅಂತ ತುಮಕೂರು ರೋಟರಿ ಸಂಸ್ಥೆಯ ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಗೌರಿಬಿದನೂರು ನಗರದ ಹಿರೇಬಿದನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ರೋಟರಿ ಸಂಸ್ಥೆಯ ವತಿಯಿಂದ ಬ್ಯಾಗ್ ಮತ್ತು ಪುಸ್ತಕ ಪರಿಕರಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ನಾನು ಸಹ ಹಿರೇಬಿದನೂರು ವಾಸಿಯಾಗಿದ್ದು ನಾನು ಓದಿದ ಶಾಲೆಯೂ ಸಹ ಇದಾಗಿದೆ. ನಾನು ಓದಿದ ಶಾಲೆಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಸಲುವಾಗಿ ಈ ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಇನ್ನು ವಿದ್ಯಾರ್ಥಿಗಳು ಕಲಿಕಾ ಹಂತದಲ್ಲಿ ಮೊಬೈಲ್ ಮತ್ತು ಟಿವಿಗಳಿಂದ ದೂರವಿರಬೇಕು. ನಿಮ್ಮ ಶಾಲೆಯಲ್ಲಿ ಮಾಡಿದ ಪಾಠ ಪ್ರವಚನಗಳನ್ನು ಶ್ರದ್ಧೆಯಿಂದ ಮನನ ಮಾಡಿಕೊಂಡು ಜ್ಞಾನಾರ್ಜನೆಯನ್ನ ವೃದ್ಧಿಪಡಿಸಿಕೊಳ್ಳಬೇಕು. ಜೊತೆಗೆ ಶಾಲೆಗೆ ಉತ್ತಮ ಫಲಿತಾಂಶವನ್ನ ತರಬೇಕು. ಸರ್ಕಾರಗಳು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹೆಚ್ಚಿನ ಒತ್ತನ್ನ ನೀಡುತ್ತಿದ್ದು ಇದರ ಜೊತೆ ಸಂಘ ಸಂಸ್ಥೆಗಳ ಸಹಕಾರವನ್ನ ಪಡೆದುಕೊಂಡು ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು. ಇನ್ನು ಈ ಸಂದರ್ಭದಲ್ಲಿ ಮುಂದಿನ ಭವಿಷ್ಯದಲ್ಲಿ ನೀವೇ ರೂಪಿಸಿಕೊಳ್ಳಬೇಕು ಎಂದರು. ಚೆನ್ನಾಗಿ ಓದಿ, ನೀವು ಬಂದಿರೋದೇ ಓದೋದಕ್ಕೆ. ಓದಿ ವಿಶ್ವೇಶ್ವರಯ್ಯನ್ನೆಲ್ಲರೂ ನೋಡಿದಿರವ, ನಮ್ಗೆ ಎಷ್ಟು ಹೆಮ್ಮೆ ನೋಡಿ. 1860 ಸೆಪ್ಟೆಂಬರ್ 15ನೇ ತಾರೀಕಂದು ನಮ್ಮ ವಿಶ್ವೇಶ್ವರಯ್ಯನವರು ಜನಿಸಿದ್ರು.
ನೋಡಿ ಅವ್ರಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿರ್ಲಿಲ್ವಂತೆ, 12 ರೂಪಾಯಿ ಬೇಕಿತ್ತಂತೆ ಫೀಸ್ ಕಟ್ಟಕ್ಕೆ ಅವ್ರಿಗೆ. ಅವ್ರ ತಾಯಿ ಮನೇಲಿ ಏನ್ ಪಾತ್ರೆ ಸಾಮಾನಿತ್ತು ಅದನ್ನ ಅಡಬಿಟ್ಟು 12 ರೂಪಾಯಿ ಕೊಟ್ರಂತೆ ಅವರು ಓದೋದಕ್ಕೆ. ಅವ್ರು ಯಾವ ತರ ಓದೋದು ಅಂದ್ರೆ ಬೆಂಗಳೂರಿಗೆ ಓದೋದಕ್ಕೆ ಹೋಗೋದಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ವಂತೆ, ನಡ್ಕೊಂಡು ಹೋಗ್ಬೇಕಿತ್ತಂತೆ. ಅವ್ರು ಸೋದರ ಮಾವ ಇರ್ತಾರಂತೆ, ಸೋದರ ಮಾವ ತುಂಬಾ ಸಪೋರ್ಟ್ ಮಾಡಿ ಎತ್ತಿನ ಗಾಡಿ ಇಲ್ಲಿ ಕರ್ಕೊಂಡು ಹೋದ್ರಂತೆ ಎಕ್ಸಾಮ್ ಬರೆಯಕ್ಕೆ ವಿಶ್ವೇಶ್ವರಯ್ಯ ಸರ್ ಅವ್ರಿಗೆ. ಅಂದ್ರೆ ಎಕ್ಸಾಮ್ ಬರೆಯಕ್ಕೆ ಅವಾಗ ಬೇಕಾಗಿದ್ದು 12 ರೂಪಾಯಿ ಮಾತ್ರ. ನೋಡಿ ಅವರು 12 ರೂಪಾಯಲ್ಲಿ ಎಷ್ಟು ದೇಶ ಉದ್ಧಾರ ಮಾಡಿದ್ದಾರೆ, ಎಷ್ಟು ಪ್ರಶಸ್ತಿ ತಗೊಂಡಿದ್ದಾರೆ. ಬಟ್ ನಮಗೊಂದು ಖುಷಿ, ಯಾಕೆ ಅಂದ್ರೆ ವಿಶ್ವೇಶ್ವರಯ್ಯ ಅವರು ನಮ್ಮ ಜಿಲ್ಲೆಯವರೇ ಅಂತ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.